ಇನ್ನು ಸರ್ಕಾರದ ನಿದ್ದೆಗೆಡಿಸಿದ್ದು ವಿಪಕ್ಷ ಅಲ್ಲ, ರಾಜ್ಯದ ಕುಡುಕರು ಎನ್ನುವಂತಹ ವಿಚಿತ್ರ ಸ್ಟೋರಿ. ಕರುನಾಡಿನಲ್ಲಿ ಎಣ್ಣೆನೇ ಮಾರಾಟವಾಗ್ತಿಲ್ಲ, ಎಣ್ಣೆ ಮಾರಾಟ ಡಲ್ಲಿಂದ ಆದಾಯ ಕುಸಿತ. ಸರ್ಕಾರ ನಡಿಬೇಕಾದ್ರೆ ಆ ಸರ್ಕಾರದ 3 ಇಲಾಖೆ ನೆಟ್ಟಿಗಿರಬೇಕಂತೆ. ಒಂದು ಅಬಕಾರಿ ಇಲಾಖೆ, ಎರಡನೇದು ಲೋಕೋಪಯೋಗಿ ಇಲಾಖೆ, ಮೂರನೇದು ಕಂದಾಯ ಇಲಾಖೆ. ಈ 3 ಇಲಾಖೆಯಲ್ಲೂ ಸ್ವಲ್ಪ ಏರುಪೇರಾದರೆ ಮುಖ್ಯಮಂತ್ರಿ ಮೂಡಲ್ಲೂ DCM ಮೂಡಲ್ಲೇ ಸರ್ಕಾರವೇ ಡಲ್ಲಾಗ್ಬಿಡುತ್ತೆ. ಸೊ ಎಣ್ಣೆ ಕುಡಿಯುವ ಕುಡುಕರ ಸಂಖ್ಯೆ ಕಡಿಮೆಯಾಗಿದೆಯಂತೆ. ಎಣ್ಣೆ ಮಾರಾಟದಿಂದ ವರ್ಷಕ್ಕೆ 40,000 ಕೋಟಿ ಗುರಿಯನ್ನು ಹೊಂದಲಾಗಿತ್ತು ಸರ್ಕಾರ. ಆದರೆ ಎಣ್ಣೆ ಮಾರಾಟ ರಾಜ್ಯ ನಿರೀಕ್ಷೆಯಂತೆ ಮಾರಾಟವಾಗ್ತಿಲ್ಲ. ಹೀಗಾಗಿ ಎಣ್ಣೆ ಮಾರಾಟ ಮತ್ತೊಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಬಾರ್ ಮಾಲೀಕರಿಗೆ ಅತಿ ಹೆಚ್ಚು ಎಣ್ಣೆ ಮಾರಾಟ ಮಾಡುವಂತೆ ಸೂಚನೆ. ರಾಜ್ಯ ಬಾರ್ ಮಾಲೀಕರಿಗೆ ಟಾರ್ಗೆಟ್ ನೀಡಿದ ರಾಜ್ಯ ಸರ್ಕಾರ 10 ಪಟ್ಟು ಎಣ್ಣೆ ಮಾರಾಟ ಹೆಚ್ಚಿಸುವಂತೆ ಸೂಚನೆಯನ್ನು ಕೊಡಲಾಗಿದೆ. ನರೇಂದ್ರ ಮೋದಿ ಕೋಟ್ ಚೇಂಜ್ ಮಾಡದಂತೆ ನೀವು ಎಣ್ಣೆ ರೇಟ್ ಚೇಂಜ್ ಮಾಡಿದ್ರೆ ಯಾರು ಕುಡಿತಾರೆ? 260 ರೂಪಾಯಿ ಬಿಯರ್ ರೇಟ್ ಇತ್ತು, ಏಕಾಏಕಿ 290 ರೂಪಾಯಿ ಮಾಡ್ತೀರಿ. 320 ರೂಪಾಯಿ ಮತ್ತೊಂದು ಬಿಯರ್ ರೇಟು, ಏಕಾಏಕಿ 380 ರೂಪಾಯಿ ಮಾಡ್ತೀರಿ. ಕುಡುಕರು ಕುಡಿಯುವ ಮನಸ್ಸು ಬಂದಾಗ ಕೂತಿರೋ ಜಾಗದಿಂದ ನರಳಾಡ್ಕೊಂಡಾದರೂ ಬಾರಿಗೆ ಬಂದು ಕುಡಿತಾರೆ ಅನ್ನೋ ಅಂಧವಿಶ್ವಾಸ ನಿಮ್ಮಲ್ಲಿ. ನೀವು ರೇಟ್ ಜಾಸ್ತಿ ಮಾಡ್ತೀರಾ, ಕಲಿಸ್ತೀವಿ ನಿಮಗೆ ಅಂತೇಳಿ ಹಠಕ್ಕೆ ಬಿದ್ದರೆ ಕುಡುಕರನ್ನ ಮನವೊಲಿಸೋದಕ್ಕೆ ಕಷ್ಟ ಆಗುತ್ತೆ ನಿಮ್ಮ ಕೈಯಿಂದ. ಹೀಗಾಗಿ ಎಣ್ಣೆ ಮಾರಾಟ ಮತ್ತೊಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಕುಡುಕರನ್ನು ಸೆಳೆಯೋದಕ್ಕೋ ಏನೋ ಗೊತ್ತಿಲ್ಲ. ಬಾರ್ ಮಾಲೀಕರಿಗೆ ಅತಿ ಹೆಚ್ಚು ಎಣ್ಣೆ ಮಾರಾಟ ಮಾಡುವಂತೆ ಸೂಚನೆ. ಅತಿ ಹೆಚ್ಚು ಎಣ್ಣೆ ಮಾರಾಟ ಮಾಡುವಂತೆ ಸೂಚನೆ. ರಾಜ್ಯ ಬಾರ್ ಮಾಲೀಕರಿಗೆ ಟಾರ್ಗೆಟ್ ನೀಡಿದ ರಾಜ್ಯ ಸರ್ಕಾರ. ಈ ಹಿಂದೆ ಸಾರಿಗೆ ಇಲಾಖೆ ಟ್ರಾಫಿಕ್ ಇನ್ಸ್ಪೆಕ್ಟರ್ಗಳಿಗೆ ಹೆಲ್ಮೆಟ್ ಹಾಕದಲ್ಲೇ ಬರುವಂತಹ ವಾಹನ ಸವಾರರನ್ನು ತಡೆದು ಫೈನ್ ಹಾಕಬೇಕು ನೀವು. ಇನ್ನು ಟ್ರಾಫಿಕ್ ಪೊಲೀಸರು ಇಲ್ಲ ರೀ, ನಮ್ಮ ಏರಿಯಾದಲ್ಲಿ ಎಲ್ಲರೂ ಕೂಡ ಶಿಸ್ತು ಪಾಲಿಸ್ತಾ ಇದ್ದಾರೆ, ಪ್ರತಿಯೊಬ್ಬರು ಹೆಲ್ಮೆಟ್ ಹಾಕ್ಕೊಂಡು ಬರ್ತಾ ಇರ್ತಾರೆ, ನಾವೇನು ಮಾಡೋಣ ಅಂತ ಹೇಳಿದಾಗ ನೆಟ್ಟಿಗೆ ನೋಡಿ ಮಿರಾರ್ ಇರಲ್ಲ, ಏನಾದರೂ ಒಂದು ಕಂಪ್ಲೇಂಟ್ ಹುಡುಕಾದರೂ ಕೇಸ್ ಮಾಡಬೇಕು ಅಂತೇಳಿ ಅವ್ರಿಗೆ ಟಾರ್ಗೆಟ್ ಕೊಡ್ತಾ ಇದ್ರು. ಈಗ ಅಬಕಾರಿ ಇಲಾಖೆಯಲ್ಲೂ ಅದೇ ಸಿಸ್ಟಮ್ ಬಂದಿದೆ. ಎಣ್ಣೆ ಮಾಲೀಕನಿಗೆ ಟಾರ್ಗೆಟ್, ಈ ತಿಂಗಳಲ್ಲಿ ಇಷ್ಟು ವ್ಯಾಪಾರ, ಇಷ್ಟು ವಹಿವಾಟು ಆಗಬೇಕು. ಆಗದಲ್ಲೇ ಇದ್ದರೆ ಪರವಾನಗಿಗೆ ಕೈ ಹಾಕುತ್ತೋ ಅಬಕಾರಿ ಇಲಾಖೆ ಗೊತ್ತಿಲ್ಲ, ಅದಕ್ಕೇನೇನು ಕಂಡೀಷನ್ ಹಾಕಿದಾರೋ ಗೊತ್ತಿಲ್ಲ. ಬಟ್ ಟಾರ್ಗೆಟ್ ಅಂತೂ ಕೊಟ್ಟಿದ್ದಾರೆ. ಲಿಕ್ಕರ್ ಮಾಲೀಕರಿಗೆ ಸರ್ಕಾರ ಕೊಟ್ಟ ಟಾರ್ಗೆಟ್. ಹೀಗಾಗಿ ಎಣ್ಣೆ ಅತಿ ಹೆಚ್ಚು ಮಾರಾಟಕ್ಕೆ ಪ್ಲಾನು. ಎಣ್ಣೆ ಮಾರಾಟದಿಂದ ವರ್ಷಕ್ಕೆ 40,000 ಕೋಟಿ ಗುರಿ ಹೊಂದಿತ್ತು ಸರ್ಕಾರ. ಆದರೆ ಎಣ್ಣೆ ಮಾರಾಟ ರಾಜ್ಯ ನಿರೀಕ್ಷೆಯಂತೆ ಮಾರಾಟ ಆಗ್ತಿಲ್ಲ. ಹೀಗಾಗಿ ಎಣ್ಣೆ ಮಾರಾಟ ಮತ್ತೊಂದು ಮಾಸ್ಟರ್ ಪ್ಲಾನು. ಬಾರ್ ಮಾಲೀಕರಿಗೆ ಅತಿ ಹೆಚ್ಚು ಎಣ್ಣೆ ಮಾರಾಟ ಮಾಡುವಂತೆ ಸೂಚನೆ. ಎಲ್ಲೋ ಒಂದು ಕಡೆ RB ತಿಮ್ಮಾಪುರ ಅಬಕಾರಿ ಇಲಾಖೆಯನ್ನು ಮೇಂಟೈನ್ ಮಾಡೋದ್ರಲ್ಲಿ ಸೋತ್ರೋ ಗೊತ್ತಿಲ್ಲ. ಈ ಬಾರಿ ಸಚಿವ ಸಂಪುಟ ಏನಾದರೂ ಬದಲಾದರೆ ಅಬಕಾರಿ ಇಲಾಖೆಯ RB ತಿಮ್ಮಾಪುರ ಕೂಡ ಬದಲಾಗ್ತಾರೆ ಅನ್ನೋ ಚರ್ಚೆ ಇದೆ. RB ತಿಮ್ಮಾಪುರ ಜಾಗಕ್ಕೆ ಅಬಕಾರಿ ಇಲಾಖೆಯನ್ನು ಮೇಂಟೈನ್ ಮಾಡುವಂತಹ ಒಬ್ಬ ಸಮರ್ಥ ನಾಯಕ ಕಾಂಗ್ರೆಸ್ನಲ್ಲಿ ಇದ್ದಾರಾ ಅಂತ ಕೇಳಿದ್ರೆ ಸಾಕಷ್ಟು ಅಪಹಾಸ್ಯದ ಮಾತುಗಳೆಲ್ಲ ವ್ಯಕ್ತವಾಗ್ತವೆ. ಅದೇನೇ ಇರಲಿ, ಈ ಬಾರಿ ಅಬಕಾರಿ ಇಲಾಖೆ ಅಬಕಾರಿ ಸಚಿವರು ಬದಲಾಗ್ತಾರಾ? ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.